ಈ ಆರ್ಎಸ್ಎಸ್ ಕಾರ್ಯಕ್ರಮಗಳ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಜೊತೆಗೆ ಇನ್ನೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನು ಫಾಲೋ ಮಾಡಬೇಕು ಅಂತಿತ್ತು. ಅಂದರೆ ಸರ್ಕಾರಿ ಕೆಲಸದಲ್ಲಿ ಇರೋರು ಯಾರೂ ಕೂಡ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಿಲ್ಲ ಅಂತ ಹೇಳಲಾಗಿತ್ತು. ಅದರ ಆದೇಶದ ಮೇರೆಗೆ PDO ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅನ್ನೋ ಕಾರಣಕ್ಕೆ ಅಮಾನತು ಮಾಡಲಾಗಿತ್ತು. ಶಾಸಕ ಮಾನಪ್ಪ ವಜ್ಜಲ್ ಅವರ ಆಪ್ತ ಸಹಾಯಕರು ಈ ಪ್ರವೀಣ್ ಅಂತ PDO. ರಾಯಚೂರಿನಲ್ಲಿ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಇದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟರು. ಅವ್ರು ಹೇಳಿದ್ದೇನು, ಕನಿಷ್ಠ ನೋಟಿಸನ್ನಾದರೂ ಕೊಡಬೇಕಾಗಿತ್ತು, ನೋಟಿಸ್ ಕೊಡದೇನೆ ಅಮಾನತು ಮಾಡಿರೋದು ತಪ್ಪು. RSS ಬ್ಯಾನ್ ಮಾಡಿದ್ರು, ತನ್ನ ಶಕ್ತಿಯಿಂದ ಪುನಃ ಜೀವ ಪಡೆದಿದೆ. ಪಥಸಂಚಲನದಲ್ಲಿ ಯಾರೂ ತಲವಾರ್ ಹಿಡಿದು ಬಂದಿರಲಿಲ್ಲ. PDO ಪ್ರವೀಣನ್ನ ಅಮಾನತು ಮಾಡಿರೋದಲ್ಲಿ ತಪ್ಪಿದೆ. ಯಾಕೆಂದರೆ ಅಮಾನತು ಮಾಡುವಂಥದ್ದು ಏನಿತ್ತು ಅದರಲ್ಲಿ? ಸರ್ಕಾರಿ ನೌಕರರು ಭಾಗಿಯಾಗೋದು ಹೊಸದೇನಲ್ವಲ್ಲ. ಬುದ್ಧಿವಂತ ಇರಲಿ ಅಂತ PDOನ PA ಆಗಿ ಆಯ್ಕೆ ಮಾಡಿಕೊಂಡಿದ್ದೆ. ನಮ್ಮ ಹಿರಿಯರ ಸೂಚನೆಯ ಮೇರೆಗೆ ನಾವು ಬೀದಿಗಿಳಿತಾ ಇದ್ದೀವಿ. ರಾಯಚೂರಿನಲ್ಲಿ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಈ ಎಚ್ಚರಿಕೆ ಕೊಟ್ಟರು. ಮಾಡ್ತಾರೆ, ಅಮಾನತು ಮಾಡಿದ್ರು ಮಾಡ್ತಾರೆ, ಯಾರ ಮೇಲೆ ಕೇಸ್ ಹಾಕಂದ್ರೆ ಹಾಕ್ತಾರೆ. ಇಂಥವು ಅನೇಕ ನಡೆದವು ಈಗಾಗಲೇ ನೋಡ್ಕೊಂಡಿದ್ದೀವಿ ನಾವು. ಆದರೂ ಕೂಡ ಇವತ್ತು ನಾವು ನಮ್ಮ ಒಂದು ಪಕ್ಷದ ಒಂದು ಹಿತದೃಷ್ಟಿಯಿಂದ ಯಾವನೊಬ್ಬ ಕಾರ್ಯಕರ್ತೆಗೆ ತೊಂದರೆ ಆದರೆ ಇನ್ಯಾವರೇ ನಮ್ಗೆ ತೊಂದರೆ ಕೊಡ್ತಕ್ಕಂಥ ವ್ಯಕ್ತಿ ಇದ್ದರೆ ಖಂಡಿತವಾಗಿ ನಾವು ಶೋಷಲ್ಲ ಅಂಥವನ್ನ ನಾವು ಏನು ಮಾಡಬೇಕು ಆ ತೀರ್ಮಾನದ ಪ್ರಕಾರ ನಾವು ಹೋರಾಟ ಮಾಡ್ತಕ್ಕಂಥದ್ದಲ್ಲಿ ನ್ಯಾಯ ಕೇಳ್ತಕ್ಕಂಥಲ್ಲಿ ಖಂಡಿತವಾಗಿ ನಾವು ಮಾಡ್ತೀವಿ. ಮಾನಪ್ಪ ವಜ್ಜಲ್ ತುಳಿಬೇಕಂತ PDOನ ಅಮಾನತು ಮಾಡೋದಿಲ್ಲ ಅಂತ ತುಳಿಯೋಕ್ಕಾಗಲ್ಲ. ತುಳಿಯಂಥ ಭಗವಂತ ಅದನ್ನು ಜನರದರ, ಜನರ ಆಶೀರ್ವಾದ ಭಗವಂತನ ಆಶೀರ್ವಾದ ಇರೋವರೆಗೂ ಯಾರು ಒಬ್ರಿಗೊಬ್ರು ತುಳಿಯೋಕ್ಕಾಗಲ್ಲ. ಇದು ಯಾರ ಕಾರಣ ನಾವು ತುಳಿಬೇಕು ಅಂತ ಏನೋ ಭಾವನೆಗಳು ಅವ್ರಲ್ಲಿದ್ದರೆ ಅದು ತಪ್ಪು ಭಾವನೆ ಹೊರತು, ಅದು ಯಾರಿಂದ ತುಳಿಯೋಕ್ಕಾಗಲ್ಲ. ಇದು ಒಬ್ಬರನ್ನೊಬ್ಬರು ಮುಗಿಸ್ಬೇಕು ಅಂತಕ್ಕಂಥದ್ದನ್ನು ರಾಷ್ಟ್ರ ರಾಜ್ಯ ನಾಯಕರಲ್ಲಿ ಕಾಂಗ್ರೆಸ್ಗಳಲ್ಲಿ ಇದ್ದಿದೆ, BJP ನಮ್ಮ ಎಲ್ಲ ಪಕ್ಷಗಳ ಮೇಲೆ ಆಡಳಿತ ಪಕ್ಷಗಳು ಮಾಡ್ತಕ್ಕಂಥದ್ದು. ಇದು ಕಾಂಗ್ರೆಸ್ಸಿನವ್ರದ್ದು ಇವತ್ತು ಗುಣಧರ್ಮ. ಇದು ನಮ್ಮ ಪಕ್ಷದಲ್ಲಿ